ಲೇಡೀಸ್ ಅಂಡ್ ಜೆಂಟಲ್ಮೆನ್, ಒಂದೆಡೆ ಸಮುದ್ರದ ಅಲೆಗಳ ಸದ್ದು, ಮತ್ತೊಂದೆಡೆ ಮೈದುಂಬಿ ಹರಿಯುವ ಹತ್ತಾರು ನದಿಗಳು. ದೈವಗಳ ನಾಡು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೊಳಲಿ ಗ್ರಾಮದಲ್ಲಿ 1000 ವರ್ಷಗಳ ಇತಿಹಾಸವಿರುವ ಪೊಳಲಿ ರಾಜರಾಜೇಶ್ವರಿ ದೇವಿ 1000 ಸೀಮೆಯ ಒಡತಿ, ಕರಾವಳಿ ಕಾಯುವ ಮಹಾಶಕ್ತಿ, ನಂಬಿದವರ ಪಾಲಿಗೆ ಮಹಾತಾಯಿಯಾಗಿ ಅಭಯದಾತಿಯಾಗಿ ಪೊರೆಯುವಂಥ ಪೊಳಲಿ ಕ್ಷೇತ್ರದ ಮಹಿಮೆ ತಿಳಿಯದವರು ತುಂಬಾ ವಿರಳ. ಈ ದೇಗುಲದ ಇತಿಹಾಸವನ್ನ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನವನ್ನ ಸುರಥ ಎಂಬ ಮಹಾರಾಜನು ಪಲ್ಗುಣಿ ನದಿಯ ದಡದಲ್ಲಿ 8ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾನೆ ಎಂಬ ಪ್ರತೀತಿ ಇದೆ. ಪೊಳಲ್ ಎಂದರೆ ಮಣ್ಣು ಎಂಬ ಅರ್ಥದಿಂದ ಶ್ರೀದೇವಿಯ ಕ್ಷೇತ್ರಕ್ಕೆ ಹುಳಿನಾಪುರ ಪೊಳಲಿ ಎಂಬ ಹೆಸರು ಬಂತು. ಪ್ರಧಾನ ದೇವತೆ ಶ್ರೀ ರಾಜರಾಜೇಶ್ವರಿ, ಎಡಗಡೆಯಲ್ಲಿ ಭದ್ರಕಾಳಿ, ಬಲಗಡೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ, ಶ್ರೀ ಮಹಾಗಣಪತಿ, ಬ್ರಹ್ಮವಟು, ವಿಷ್ಣುವಟು, ಶೂಲಿನಿ, ದಂಡಿನಿ, ಮುಂಡಿನಿ ಪರಿವಾರ ಗಣಗಳ ಸಾನ್ನಿಧ್ಯವು ಶ್ರೀ ಕ್ಷೇತ್ರದಲ್ಲಿದೆ. ದೇವರ ವಿಗ್ರಹ ಸಂಪೂರ್ಣವಾಗಿ ಮಣ್ಣಿನಿಂದ ಹಾಗೂ ಗಿಡಮೂಲಿಕೆಗಳಿಂದ ನಿರ್ಮಿಸಲಾಗಿದೆ. ದೇವರ ತಲೆ ಮೇಲಿರುವ ವಜ್ರದ ಕಿರೀಟ ಕೂಡ ಸುರಥರಾಜ ದೇವಿಗೆ ನೀಡಿದ್ದಾರೆ ಎಂಬ ನಂಬಿಕೆ ಇದೆ. ಈ ದೇವಾಲಯವು ಒಂದು ಮಹತ್ವದ ಯಾತ್ರಾ ಸ್ಥಳವಾಗಿದ್ದು, ವಾರ್ಷಿಕ ಪೊಳಲಿ ಚೆಂಡು ಉತ್ಸವ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿದೆ. ಭಾರತದಾದ್ಯಂತ ಭಕ್ತರು ರಾಜರಾಜೇಶ್ವರಿ ದೇವಿಯ ಆಶೀರ್ವಾದ ಪಡೆಯಲು ಪೊಳಲಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಮಾರ್ಚ್ ತಿಂಗಳ 14ನೇ ತಾರೀಖಿನಿಂದ ಏಪ್ರಿಲ್ 14ರವರೆಗೆ 1 ತಿಂಗಳುಗಳ ಕಾಲ ನಡೆಯುವಂಥ ಈ ದೇವಸ್ಥಾನದ ವಾರ್ಷಿಕ ಜಾತ್ರೆಗೆ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಳ್ತಾರೆ. ಈ ಜಾತ್ರೆಯು 1 ತಿಂಗಳುಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತದೆ. ವಾರ್ಷಿಕ ಜಾತ್ರೆ ಸಮಯದಲ್ಲಿ ವಿಶೇಷ ಆಕರ್ಷಣೆ ಎಂದರೆ ಅದು ಪೊಳಲಿ ಚೆಂಡು ಜಾತ್ರೆ. ಇದು 5 ದಿನಗಳ ಕಾಲ ನಡೆಯುವ ಜನಪ್ರಿಯ ಆಟವಾಗಿದೆ. ಚರ್ಮದ ಚೆಂಡು ಎಂದು ಕರೆಯಲ್ಪಡುವಂಥ ಈ ಚೆಂಡು ಮಿಜಾರಿನಲ್ಲಿರುವಂಥ ಕಾಬ್ಲರ್ ಕುಟುಂಬ ಹಾಗೂ ಎಣ್ಣೆ ಮಿಲ್ಲರ್ ಕುಟುಂಬಕ್ಕೆ ಈ ಆಟದ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗ್ತದೆ. ಮೊದಲ ದಿನ ಸಂಜೆ ಕಾಬ್ಲರ್ ಕುಟುಂಬವು ದೇವಾಲಯದ ಗೋಪುರದಲ್ಲಿ ಚೆಂಡನ್ನ ಇಡ್ತಾರೆ. ದೇವತೆಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಚೆಂಡನ್ನು ಮೈದಾನಕ್ಕೆ ಕರೆದೊಯ್ಯಲಾಗುತ್ತೆ. ಈ ಆಟದ ಹೋರಾಟವು ದುಷ್ಟತೆ ನಿಜವಾದ ವಿಜಯವನ್ನ ಪ್ರತಿನಿಧಿಸುತ್ತದೆ. ಎಸ್, ನೀವು ಕೂಡ ಮಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ರೆ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.